ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಕಡೆ ಬರೋಣ. ಪಿ ಎನ್ ಜಂಕ್ಷನ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್. ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಬ್ರಾಕೆಟ್ನಾಗ ಐತೆ ನೋಡ್ರಿ. ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪಿ ಎನ್ ಜಂಕ್ಷನ್ ಡಯೋಡ್. ಇಲ್ಲಿ ವಿ ಐ ಅಂದ್ರೇನು? ವೋಲ್ಟೇಜ್ ವರ್ಸಸ್ ಕರೆಂಟ್. ಈಗ ಲೈಕ್ ನಾವು ಪಿ ಯು ಸಿ ಫಸ್ಟ್ ಇಯರ್ನಾಗಿಂದನ ಹಿಂಗೆ ಗ್ರಾಫ್ಸ್ ಡಿಸ್ಕಸ್ ಮಾಡ್ಕೊತ ಬಂದೀವಿ. ಅವಾಗ ಬರ್ಸಿದ್ವಿ ನೋಡ್ರಿ ಅವು ವಿ ಟಿ ಗ್ರಾಫ್, ಪಿ ಟಿ ಗ್ರಾಫ್. ಹಾಂ ಹೌದು, ವೆಲಾಸಿಟಿ ಟೈಮ್ ಗ್ರಾಫ್, ಮತ್ತು ಏನದ ಪೊಸಿಷನ್ ಟೈಮ್ ಗ್ರಾಫ್, ಎಕ್ಸಿಲರೇಷನ್ ಟೈಮ್ ಗ್ರಾಫ್. ಹಂಗೆ ಅಲ್ಲಿ ನಾವು ಎಕ್ಸ್ ಆಕ್ಸಿಸ್ನೊಳಗೆ ಟೈಮ್ ತೊಗೊತಿದ್ವಿ, ವೈ ಆಕ್ಸಿಸ್ನೊಳಗೆ ವೆಲಾಸಿಟಿ ಅಥವಾ ಪೊಸಿಷನ್ನು ಅಥವಾ ಎಕ್ಸಿಲರೇಷನ್. ಇಲ್ಲೇ ನೀವು ಒಂದು ಪೇಜ್ ಹೊಳಿಸಿ ನೋಡಿದ್ರೆ ಈ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ನೊಳಗೆ ಒಂದು ಗ್ರಾಫ್ ಡ್ರಾ ಮಾಡ್ತಾರೆ. ಆ ಗ್ರಾಫ್ನೊಳಗೆ ಎಕ್ಸ್ ಆಕ್ಸಿಸ್ನೊಳಗೆ ಏನು ತೊಗೊಂಡಾರ, ವೈ ಆಕ್ಸಿಸ್ನೊಳಗೆ ಏನು ತೊಗೊಂಡಾರ ಹೇಳ್ಬೇಕು. ಎಕ್ಸ್ ಆಕ್ಸಿಸ್ನೊಳಗೆ ವೋಲ್ಟೇಜ್ ತೊಗೊಂಡಾರ್ರಿ, ಹೌದ್ರಿ? ಹಾಂ. ವೈ ಆಕ್ಸಿಸ್ನೊಳಗೆ ತೊಗೊಂಡಾರ ಕರೆಂಟ್. ಸೊ ಈ ಕಡೆ ವೋಲ್ಟೇಜು, ಈ ಕಡೆ ಕರೆಂಟ್. ಇವರು ಇಲ್ಲಿ ಏನು ಮಾಡ್ಬಿಟ್ಟಾರಂದ್ರೆ, ಈಗ ನಿಮಗೆ ಎಕ್ಸಾಮ್ನೊಳಗೆ ಹಿಂಗೆ ಗ್ರಾಫ್ ಡ್ರಾ ಮಾಡೋಕೆ ಇದ್ದೋನ್ರಿ. ಈಗ 10th ಹಿಂಗೇನ್ರ 10th ಪಿ ಯು ಸಿ ಫಸ್ಟ್ ಇಯರ್ನೊಳಗೆ ಸ್ಟಾರ್ಟ್ದವ್ರು ಅದಿರಿ. ಈ ಕಡೆ ಯಾರು ಇಲ್ಲ, ಈ ಬ್ಯಾಚ್ ಸ್ಟಾರ್ಟದಲ್ಲ. ಇದು ಬಯಾಲಜಿ ಇದೇನೆ, ಇದು ಪೂರ ಪ್ಯೂರ್ ಬಯಾಲಜಿ. ಓಕೆ. ಸೊ ಈಗ ಅವು ಪಿಂಕ್ ಕಲರ್, ಬ್ಲೂ ಕಲರ್ ಗ್ರಾಫ್ ಶೀಟ್ ಕೊಡ್ತಿದ್ರಲ್ರಿ, ಹಾಂ, ಅಂಥ ಸ್ಕೂಲ್ನಾಗ ಮಾಡಿರೇನು? ಹಾಂ. ಸೊ ಹಂಗೆ ಇವರಿಗೆ ಮೇ ಬಿ ಇಲ್ಲೇನು ಗ್ರಾಫ್ ಡ್ರಾ ಮಾಡ್ಯಾರಲ್ಲ, ಇವರಿಗೆ ಎಕ್ಸ್ಟ್ರಾ ಗ್ರಾಫ್ ಶೀಟ್ ಕೊಟ್ಟಿಲ್ಲ. ಅದಕ್ಕೆ ಏನು ಮಾಡ್ಬಿಟ್ರಿ ಇವರು, ಕಂಜೂಸ್ತನ ಮಾಡಿ ಒಂದೇ ಗ್ರಾಫ್ನಾಗ ಫಸ್ಟ್ ಕ್ವಾಡ್ರಂಟ್ನೊಳಗೆ ಫಾರ್ವರ್ಡ್ ಬಯಾಸದ ಗ್ರಾಫ್, ಥರ್ಡ್ ಕ್ವಾಡ್ರಂಟ್ನೊಳಗೆ ರಿವರ್ಸ್ ಬಯಾಸದ ಗ್ರಾಫ್. ಸೊ ಸಮ್ಟೈಮ್ಸ್ ನಿಮಗೆ ಎಕ್ಸಾಮ್ನೊಳಗೆ ಓನ್ಲಿ ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಬಹುದು. ಅವಾಗ ನೀವು ಎರಡು ಡ್ರಾ ಮಾಡಿಟ್ಟು ಬರ್ಬೇಕಂತಿಲ್ಲ, ಇದಿಷ್ಟು ಡ್ರಾ ಮಾಡಿದ್ರೆ ಸಾಕು. ಇವ್ರು ಎರಡು ಒಂದ್ರಾಗ ಹಾಕ್ಯಾರ ಈಗಲ್ಲೇ. ಸೊ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಟಾಪಿಕ್ನೊಳಗೆ ನಾವೇನು ಮಾಡ್ತೀವಿ, ಒಂದು ಡಯೋಡ್ ತೊಗೊತೀವಿ, ಪಿ ಎನ್ ಜಂಕ್ಷನ್ ತೊಗೊತೀವಿ. ಹ್ಞೂ ಅನ್ರಿ, ಡಯೋಡ್ ಪಿ ಎನ್ ಜಂಕ್ಷನ್ ತೊಗೊತೀವಿ. ಆ ಪಿ ಎನ್ ಜಂಕ್ಷನ್ನಿಗೆ ಒಂದು ಸರ್ತಿ ಫಾರ್ವರ್ಡ್ ಬಯಾಸ್ ಮಾಡಿ, ಫಾರ್ವರ್ಡ್ ಬಯಾಸ್ ಹೆಂಗೆ ಮಾಡಬೇಕು, ಒಂದು ಬ್ಯಾಟ್ರಿ ತೊಗೊಂಬಂದು ಆ ಬ್ಯಾಟ್ರಿದು ಪಾಸಿಟಿವ್ ಟರ್ಮಿನಲ್ನ ಪಿ ಟೈಪಿಗೆ, ನೆಗೆಟಿವ್ ಟರ್ಮಿನಲನ್ನು ಎನ್ ಟೈಪಿಗೆ ಕನೆಕ್ಟ್ ಮಾಡಿ, ವೋಲ್ಟೇಜು ಇಲ್ಲಿ ಹೆಂಗೆ ತೊಗೊತೀವಿ ನಾವು ಅಂದ್ರೆ, ಅಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಲ್ರಿ ಕೆಳಗೆ ಫಾರ್ವರ್ಡ್ ಬಯಾಸ್ ಮಾಡೋಕ್ಕೆ, ಅದರದ್ದು ವೋಲ್ಟೇಜ್ ರೆಗ್ಯುಲೇಟ್ ಅಥವಾ ನಾವು ವೇರಿ ಮಾಡ್ಬೋದು. ಸಿಂಪಲ್ಲಾಗಿ ಹೇಳ್ಬೋದು ಅಂದ್ರೆ ವೇರಿ ಮಾಡುವ ಹಂಗೆ ವೋಲ್ಟೇಜನ್ನು ನಮಗೆ ಹೆಂಗೆ ಬೇಕು ಹಂಗೆ. ಸ್ಟಾರ್ಟಿಂಗ್ ಕಡಿಮೆ ವೋಲ್ಟೇಜ್ ಇಡೋದಪ್ಪ, ಆಮೇಲೆ ಹೆಚ್ಚಿಗೆ ಮಾಡ್ಕೊತ ಹೋಗೋದು. ನಾವು ಹೆಂಗೆ ವೋಲ್ಟೇಜ್ ಹೆಚ್ಚಿಗೆ ಮಾಡ್ಕೊತ ಹೋಗ್ತೀವಿ, ಅಲ್ಲಿ ಬರುವಂಥ ಕರೆಂಟ್ ವ್ಯಾಲ್ಯೂ ಹೆಂಗೆ ಚೇಂಜ್ ಹಾಕ್ಕೊಂತ ಹೋಗ್ತದೆ ಅಂತ ಗ್ರಾಫ್ ಡ್ರಾ ಮಾಡ್ಬೇಕು. ಹೇಳ್ತೀನಿ. ಸೊ ಈಗ ವಾಪಸ್ ಒಂದು ಪೇಜ್ ಹಿಂದೆ ಬಂದ್ರೆ ನಿಮ್ಗಲ್ಲೊಂದು ಡೈಗ್ರಾಮ್ ಕಾಣ್ತೈತೆ ನೋಡ್ರಿ. ಸೊ ಇದು ಡಯೋಡ್ ಕೆಳಗೆ ತೊಗೊಂಡು ಹೋಗಿ ಯಾವುದು ಕನೆಕ್ಟ್ ಮಾಡ್ಯಾರ, ರಿಯೋಸ್ಟಾಟ್. ಸೊ ಇದು ರಿಯೋಸ್ಟಾಟ್ ರೆಸಿಸ್ಟೆನ್ಸ್ ವೇರಿ ಮಾಡೋಕ್ಕೆ ಯೂಸ್ ಆಗ್ತೈತಿ. ಅದ್ರ ಬಗ್ಗೆ ಮತ್ತೆ ಕೆಲವೊಂದಂತ. ಆಮೇಲೆ ಕೆಳಗೆ ಒಂದು ಇದನ್ನು ಕನೆಕ್ಟ್ ಮಾಡ್ಯಾರ ನೋಡ್ರಿ, ಬ್ಯಾಟ್ರಿ. ಸೊ ಈ ಬ್ಯಾಟರಿ ಮತ್ತು ಇದೊಂದು ಎಕ್ಸ್ಟ್ರಾ ಇನ್ನೊಂದು ರೆಸಿಸ್ಟೆನ್ಸ್ ಮಾಡ್ಯಾರ. ಇರಲಿ, ಇಲ್ಲೊಂದು ಏನೋ ಹಾಕ್ಯಾರ ನೋಡ್ರಿ ಮುಂದೆ ಡಿವೈಸ್. ಅಲ್ಲ, ಅದು ಮೈಕ್ರೋ ಆಂಪಿಯರ್ ಅಲ್ಲ, ಅದು ಮಿಲಿ ಅಮೀಟರ್. ಇದು ವೋಲ್ಟ್ ಮೀಟರ್. ಮ್ಯಾಲೆ ಇಲ್ಲೊಂದು ಐತೆ ನೋಡ್ರಿ, ಇಲ್ಲೊಂದು ಕನೆಕ್ಟ್ ಮಾಡ್ಯಾರ ನೋಡ್ರಿ. ಇದೇನಿದೆ, ವೋಲ್ಟ್ ಮೀಟರ್. ಇದು ಮಿಲಿ ಅಮೀಟರ್, ಆಂಪಿಯರ್ ಅಲ್ಲ. ಆಂಪಿಯರ್ ಅಂದ್ರೆ ಕರೆಂಟ್ದು ಯೂನಿಟ್ ಆಗ್ತದೆ. ಆಂಪಿಯರ್ ಅಂದ್ರೆ ಕರೆಂಟ್ದು ಯೂನಿಟ್. ಇದು ಅಮೀಟರ್. ಈ ಗ್ಯಾಲ್ನೋಮೀಟರ್, ಅಮೀಟರ್ ಅಂತ ಇರ್ತಾವೆ ನೋಡ್ರಿ. ಏನು ಮಾಡಕ್ಕೆ ಯೂಸ್ ಮಾಡ್ತಾರೆ ಇವನ್ನ, ಕರೆಂಟನ್ನ ಮೆಷರ್ ಮಾಡಕ್ಕೆ. ಸೊ ವೋಲ್ಟ್ ಮೀಟರ್ ಇದು ಅದಕ್ಕೆ ಪೊಟೆನ್ಷಿಯಲನ್ನು ಮೆಷರ್ ಮಾಡಕ್ಕೆ. ಸೊ ಲೈಕ್ ಇದು ರೈಟ್ ನಾವು ಫಾರ್ವರ್ಡ್ ಬಯಾಸ್ ಆಗೈತೆ, ರಿವರ್ಸ್ ಬಯಾಸ್ ಆಗೈತೆ. ಈಗ ಸರ್ ನೀವು ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿ ಈ ಟಾಪಿಕ್ನಾಗಿಂದ ಚಿತ್ರ ತೆಗೆದಿರಂದ್ರೆ ಮತ್ತಿದು ಹಂಗಲ್ಲ. ನೋಡಿದ್ರೆ ಗೊತ್ತಾಗಲ್ಲ. ಈಗ ನೋಡ್ರಿ, ಇದು ಪಾಸಿಟಿವ್ ಹಿಂಗಾಶ್ 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 ಹಿಂಗೆ ಹೋಗಿ ಇಲ್ಲಿ ಕನೆಕ್ಟ್ ಆಗೈತೆ ಅಂದಂಗೆ. ಇದೇನಿದೆ, ಟ್ರಯಾಂಗಲ್ ಒಂದು ಗೀಟ್. ಇದು ಪಿ ಎನ್ ಜಂಕ್ಷನ್ದ ಸರ್ಕಿಟ್ ಸಿಂಬಲ್. ಅದರಾಗ ಈ ಟ್ರಯಾಂಗಲ್ ಐತಲ್ಲ, ದಿಸ್ ಇಂಡಿಕೇಟ್ಸ್ ಪಿ ಟೈಪ್. ಇದೊಂದು ಗೀಟ್ ಐತಲ್ಲ, ಒಂದು ಲೈನ್ ಐತಲ್ಲ, ದಿಸ್ ಲೈನ್ ಇಂಡಿಕೇಟ್ಸ್ ಎನ್ ಟೈಪ್.
ಸೊ ಇಂಡೈರೆಕ್ಟ್ಲಿ ಹಿಂಗಾಸಿ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ಪಿ ಟೈಪ್ ಆ್ಯಂಡ್ ನೆಗೆಟಿವ್ ಈಸ್ ಕನೆಕ್ಟೆಡ್ ಟು ಹಿಂಗಾಸಿ ಹೋಗ್ಬೇಕಾಗ್ತದೆ. ನೆಗೆಟಿವ್ ಈಸ್ ಕನೆಕ್ಟೆಡ್ ಟು ಎನ್ ಟೈಪ್ ಅಂದ್ರೆ ಇದು ಫಾರ್ವರ್ಡ್ ಬಯಾಸ್. ಈಗ ಇದು ಗ್ರಾಫ್ ಹೆಂಗೆ ಹಾಕ್ಬೇಕು ಅಂದ್ರೆ ಎಕ್ಸ್ ಆಕ್ಸಿಸ್ನೊಳಗೆ ವೋಲ್ಟೇಜ್ ಐತಿಲ್ರಿ. ಈಗ ಒರಿಜಿನಿಂದ ಚಾಲು ಮಾಡಿದರೆ ಇಲ್ಲಿ ಎಷ್ಟು ಇರುತ್ತೆ ವೋಲ್ಟೇಜ್? 0 ಇರ್ತದೆ. ಗ್ರಾಫ್ನೊಳಗೆ ಯಾವಾಗಲೂ ವಿ ಸ್ಟಾರ್ಟ್ ಫ್ರಮ್ 0. ಹಿಂಗೆ ಮುಂದೆ ಹೋದ್ರೆ ಸ್ಟಾರ್ಟಿಂಗು ಹೆಂಗೆ ಇದನ್ನು ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾರಂದ್ರೆ ಸ್ಟಾರ್ಟಿಂಗ್ 0 ವೋಲ್ಟ್. ಈಗ ಹೆಂಗೆ ಅಂತ ಹೇಳ್ತೀನಿ ನೋಡಿರಿ. ಈ ಬ್ಯಾಟರಿ ಐತಲ್ಲ ಕೆಳಗೆ, ಈ ಬ್ಯಾಟರಿ ದಿಸ್ ಈಸ್ ಕೆಪಬಲ್ ಆಫ್ ಪ್ರೊವೈಡಿಂಗ್ 25 ವೋಲ್ಟ್ ಪೊಟೆನ್ಷಿಯಲ್. ಇಲ್ಲಿ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟಿರ್ತೈತಿ? 0.7. ನಾವು ಒಂದು ಮಾತು ಹೇಳಿದ್ವಿ, ಫಾರ್ವರ್ಡ್ ಬಯಾಸ್ ಮಾಡಿದಾಗ ಆ ಬ್ಯಾರಿಯರ್ ಇರ್ತೈತಲ್ಲ ಅದು ಬ್ರೇಕ್ ಆಗ್ತೈತೆ ಅಂತ ಹೇಳಿ, ನೆನಪೈತಿಲ್ರಿ? ಹಾಂ. ಆಮೇಲೆ ಅದು ಬ್ಯಾರಿಯರ್ ಬ್ರೇಕ್ ಆಗ್ಬೇಕಂದ್ರೆ ಮಿನಿಮಮ್ ನಮ್ಮ ಬ್ಯಾಟರಿದು ಪೊಟೆನ್ಷಿಯಲ್ ಅಟ್ಲೀಸ್ಟ್ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ 0.7 ವೋಲ್ಟ್ ಇರ್ಬೇಕಂದ್ರೆ ಆ ಬ್ಯಾರಿಯರನ್ನು ಬ್ರೇಕ್ ಮಾಡಕ್ಕೆ ಬರ್ತೈತಿ. ಹೌದು? ಹಾಂ. ಈ ಸದ್ಯ ಎಷ್ಟೈತಿಗಿದೆ? 25 ವೋಲ್ಟ್. ಆದ್ರೆ ಈ ರಿಯೋಸ್ಟ್ಯಾಟ್ ಏನೈತಲ್ಲ ಇದನ್ನು ಯೂಸ್ ಮಾಡ್ಕೊಂಡು ನಾವು ಈ 25 ವೋಲ್ಟ್ ಸೀದಾ ಇಲ್ಲೇ ಅಪ್ಲೈ ಆಗಕ್ಕೆ ಬಿಡಂಗಿಲ್ಲ. ಹ್ಞೂ ರೀ. ಆಮೇಲೆ ಇನ್ನೊಂದು ಇಲ್ಲಿ ಬೇಕಾರೆ ಹಿಂಗೂ ಮಾಡ್ಬೋದು ನಾವು. ಕೀ ಅಂತ ಇರ್ತೈತಿ ಗೊತ್ತಾನ? ಇಲ್ಲೊಂದು ಕೀ ಅಂತ ಇರುತ್ತೆ, ಇದರೊಳಗೆ ಹಿಂಗೊಂದು ಡಾಟ್ ಹಾಕಿದ್ರೆ ಬ್ಯಾಟರಿ ಆನ್ ಚಾಲ್ತಿ ಐತಿ ಅಂತ ಅರ್ಥ. ತಿಳಿತ್ರಿ? ಹಾಂ. ಈಗ ಬ್ಯಾಟ್ರಿ ನಾವು ಚಾಲೂ ಮಾಡೀವಿ ಅಂತ ಅನ್ಕೊಂಡು ಚಾಲೂ ಮಾಡಿದಾಗ ರಿಯೋಸ್ಟ್ಯಾಟ್ ನಾನು ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ, ರೆಸಿಸ್ಟೆನ್ಸ್ ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ ಅಂದರೆ ಇಲ್ಲೇ ಈ ಬ್ಯಾಟರಿದು ಪೊಟೆನ್ಷಿಯಲ್ ಸ್ಟಾರ್ಟಿಂಗ್ ಬರಂಗಿಲ್ಲ, 0 ವೋಲ್ಟ್ ಬರ್ತದೆ ಅಂತ ತಿಳ್ಕೊರಿ. ಎಷ್ಟು ಬರ್ತೈತಿ? ಹಾಂ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ರಿಯೋಸ್ಟ್ಯಾಟ್ ಸ್ವಲ್ಪ ಮೂವ್ ಮಾಡಿ 1 ನಿಮಿಷ. 0.7 ವೋಲ್ಟ್ ಏನು? ಇದು ಬ್ಯಾಟರಿ ಪೊಟೆನ್ಷಿಯಲ್ ಅಂತ. ಇಲ್ಲಿ ಮೇಲೆ ಏನು ಜಿಗ್ದ ಬಿಡ್ತೀನಿ ನಾನು. ಇದು ಬ್ಯಾರಿಯರ್ ಪೊಟೆನ್ಷಿಯಲ್, ಇದು ಬ್ಯಾಟರಿ ಪೊಟೆನ್ಷಿಯಲ್. ಬ್ಯಾಟ್ರಿ ಪೊಟೆನ್ಷಿಯಲ್ ಎಷ್ಟೈತಿ? ಸೊ ದಿಸ್ ಡಸ್ ನಾಟ್ ಮೀನ್ ರೈಟ್ ನಾವು ಇದ್ರದ್ದು 25 ವೋಲ್ಟ್ ಇಲ್ಲಿ ಕೊಟ್ಬಿಟ್ಟಿವಿ ಅಂತಲ್ಲ. ಇದು ರಿಯೋಸ್ಟಾಟ್ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಈ 25 ವೋಲ್ಟ್ನೊಳಗೆ ಇಲ್ಲಿ ಎಷ್ಟು ಬರಬೇಕು ಅನ್ನೋದನ್ನು ಕಂಟ್ರೋಲ್ ಮಾಡ್ತೀವಿ. ಸ್ಟಾರ್ಟಿಂಗ್ ಇದ್ರದ್ದು ಇಲ್ಲಿ ಬೈನು ಬಂದೇ ಇಲ್ಲ. ಹ್ಞೂ ಅನ್ರಿ? ಅವಾಗ ಇದು ಬ್ಯಾರಿಯರ್ ಬ್ರೇಕ್ ಆಗ್ತದೇನ್ರಿ? ಇಲ್ಲ. ಈಗ ನಾನು ಏನು ಮಾಡ್ತೀನಿ, ಸ್ಟಾರ್ಟಿಂಗ್ ಈ 25 ವೋಲ್ಟ್ನೊಳಗೆ ಇಲ್ಲಿ ಬರೀ 0 ವೋಲ್ಟ್ ಅಂದರೆ ಬಂದೇ ಇಲ್ಲ ಏನೋ ಪೊಟೆನ್ಷಿಯಲ್. ಹಂಗೆ ಮಾಡ್ತೀನಿ. ನೆಕ್ಸ್ಟ್ ರಿಯೋಸ್ಟಾಟ್ ಮೂವ್ ಮಾಡಿ 0.1 ವೋಲ್ಟ್ ಅಷ್ಟೇ ಇದರದ್ದು ಅಪ್ಲೈ ಆಗ್ಬೇಕು. ಇದಕ್ಕೆ 25 ವೋಲ್ಟ್ ದೊಡ್ಡದಂತ ಅನ್ಕೊಂಡು ಬಿಟ್ಬಿಡೋಣ. ಇದು ಈ ನಮ್ಮ ಬ್ಯಾಟ್ರಿ ಪೊಟೆನ್ಷಿಯಲ್ ಟೋಟಲ್ ಎಷ್ಟು ಇರ್ತೀರಿ? 25 ಬೇಡ, ದೊಡ್ಡದಾಯ್ತು 5 ವೋಲ್ಟ್ ಇದೆ ಅಂತ ತಿಕ್ಕೋರಿ. ಔಟ್ ಆಫ್ 5 ಸ್ಟಾರ್ಟಿಂಗ್ ನಾನು ಇಲ್ಲಿ ಎಷ್ಟು ಅಪ್ಲೈ ಮಾಡ್ತೀನಿ? 0. ಆಮೇಲೆ ಗ್ರ್ಯಾಜುವಲಿ ನಾನು ಈಗ ಈ ಸ್ಟೋವ್ ಮೇಲೆ ಚಹಾ ಮಾಡೋಕ್ಕೆ ಅಥವಾ ಏನೋ ಚಹಾನ ಮಾಡ್ಬೇಕಂತಿಲ್ಲ ಅಂದರೆ ಸ್ವಲ್ಪ ನಿದ್ಕೊಂಡಾಗಿದ್ದಿಲ್ಲ, ಅದಕ್ಕೆ ಚಹಾ ಅಂತ ನಾ ಅಂದೆ. ಸೊ ಏನೋ ಒಂದು ಕುಕ್ ಮಾಡೋಕೆ ಇಟ್ಟಾಗ ನಾಬ್ ಇರ್ತದೆ ನೋಡ್ರಿ, ಅದನ್ನು ಇನ್ಕ್ರೀಸ್ ಡಿಕ್ರೀಸ್ ಮಾಡೋಕ್ಕೆ. ಸೊ ಆ ಟೈಪ್ ನಾವು ಇದನ್ನು ಪೊಟೆನ್ಷಿಯಲ್ ಇಲ್ಲಿ ಅಪ್ಲೈಡ್ ಟು ದ ಪಿ ಎನ್ ಜಂಕ್ಷನ್ ನಾಬ್ ಯೂಸ್ ಮಾಡಿ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀವಿ ಅಂತ ಅಂದ್ಕೊಂಡು ಸ್ಟಾರ್ಟಿಂಗ್ ಎಷ್ಟು ಪೊಟೆನ್ಷಿಯಲ್ ಅಪ್ಲೈ ಮಾಡೋಣ ನಾವು ಇದರಾಗಿಂದ ಇದಕ್ಕೆ 0. ನೆಕ್ಸ್ಟ್ ಐ ವಿಲ್ ಇನ್ಕ್ರೀಸ್ ಇಟ್ ಬೈ 0.1 ವೋಲ್ಟ್ ಈಚ್. ತಡ್ರಿ ಹೇಳ್ತೀನಿ ನಾ ಹೆಂಗೆ ಅಂತ ಹೇಳಿ. ಇದೇನಿದು ನಾನು ಡ್ರಾ ಮಾಡಕ್ಕೆ ಹೊಂಟಿದ್ದು ಪಿ ಎನ್ ಜಂಕ್ಷನ್. ಇದ ಪಿ ಎನ್ ಜಂಕ್ಷನ್ ಇಲ್ಲ ಐತಿ, ಇದ್ರ ಸರ್ಕಿಟ್ ಸಿಂಬಲ್ ಅದು. ಸೊ ಇದು ಬ್ಯಾರಿಯರ್ ಇರ್ತೈತಲ್ಲ, ಇದ್ರದ್ದು ಪೊಟೆನ್ಷಿಯಲ್ ಎಷ್ಟಿದೆ ಸ್ಟಾರ್ಟಿಂಗ್? 0.7. ನಾ ಏನು ಹೇಳಕತ್ತೀನಿ, ಕೆಳಗೆ ಏನು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಲ್ಲ ಹಾಂ, ಸ್ಟಾರ್ಟಿಂಗ್ ಅದ್ರದ್ದು 0 ವೋಲ್ಟ್ ಇರಲಿ. ನೆಕ್ಸ್ಟ್ ಏನು ಮಾಡೋಣ? 0.1 ಅಷ್ಟೇ ಅಪ್ಲೈ ಮಾಡೋಣ. ಇಲ್ಲಿ 5 ವೋಲ್ಟ್ ಅವೈಲೇಬಲ್ ಐತಿ, ಅದರಾಗಿನ 0.1 ಅಷ್ಟೇ ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಈ 0.1 ಅಪ್ಲೈ ಮಾಡಿದ್ರೆ ಏನಾಯ್ತಂತ ಹೇಳ್ತೇನೆ. ಇದ್ರದ್ದು ಪಾಸಿಟಿವ್ ಇಲ್ಲಿ ಹೋಗಿ ಅಂದಂಗೆ ಇದು ಬ್ಯಾರಿಯರ್ದು ಈ ಸೈಡ್ ಏನಿರ್ತೈತಿ ನೆಗೆಟಿವ್, ಎಲ್ಲ ಅಂದರೆ ಎಲೆಕ್ಟ್ರಾನ್ಸ್ ಇರ್ತಾವೆ, ಈ ಕಡೆ ಏನಿರ್ತಾವೆ ಹೋಲ್ಸ್. ಈ ಬ್ಯಾರಿಯರ್ ಪೊಟೆನ್ಷಿಯಲ್ ಈ ಕಡೆ ನೆಗೆಟಿವ್, ಈ ಕಡೆ ಪಾಸಿಟಿವ್ ಇರ್ತೈತಿ. ಹೌದ್ರಿ? ಹಾಂ. ಇಲ್ಲಿ ಎಷ್ಟು ಪೊಟೆನ್ಷಿಯಲ್? 0.7. ಇಲ್ಲಿ ಎಷ್ಟು ಅಪ್ಲೈ ಮಾಡೀವಿ ನಾವೀಗ? 0.1. ಎರಡು ಸೇರಿ ಟೋಟಲ್ ಎಷ್ಟು ಆಗ್ತೈತಿ ಇಲ್ಲಿ? 0.8. 0.6 ಯಾಕೆ? 0.6 ಯಾಕಂದ್ರೆ ನಾವಿಲ್ಲೇ ಫಾರ್ವರ್ಡ್ ಬಯಾಸ್ ಮಾಡೀವಿ. ಈ ನೆಗೆಟಿವಿಗೆ ಬ್ಯಾರಿಯರಿನ ನೆಗೆಟಿವಿಗೆ ಬ್ಯಾಟರಿಯ ಪಾಸಿಟಿವ್ ಕನೆಕ್ಟ್ ಮಾಡಿದ್ದಕ್ಕೆ ಈ 0.1 ಹೋಗಿದ್ದಕ್ಕೆ ಆ್ಯಡ್ ಆಗಂಗಿಲ್ಲ, ಸಬ್ಟ್ರಾಕ್ಟ್ ಆಗಿ ನಮ್ಮ ಬ್ಯಾರಿಯರ್ ಶ್ರಿಂಕ್ ಆಗ್ತೈತಿ, ದುರ್ಬಲ ಆಗ್ತೈತಿ, ವೀಕ್. ಹ್ಞೂ ರೀ. ಅವಾಗ ಇದು ಗೊತ್ತಾಗುತ್ತೆ, ದೌರ್ಬಲ್ಯವೇ ಮರಣ ಅಂತ ಹೇಳಿ.
ಓಕೆ, ಸೊ ಈ 0.1 ವೋಲ್ಟ್ ಇಲ್ಲಿ ಅಪ್ಲೈ ಆಗಿದ್ದಕ್ಕೆ ರಿಸಲ್ಟೆಂಟ್ ಬ್ಯಾರಿಯರ್ ಪೊಟೆನ್ಷಿಯಲ್ 0.7 ಇದ್ದಿದ್ದು ಎಷ್ಟಾಯ್ತು? 0.6 ಆಗಿದ್ದಕ್ಕೆ ಬ್ಯಾರಿಯರ್ ಒಂದು ಸ್ವಲ್ಪ ಶ್ರಿಂಕ್ ಆಗಿದ್ದಕ್ಕೆ ಒಂದು ಚೂರು ಆ ಕಡೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನು ಕಂಪ್ಲೀಟ್ ಬ್ಲಾಕ್ ಆಗಿದ್ವಲ್ಲ ಅದರೊಳಗೆ ಒಂದಿಷ್ಟು ಆ ಕಡೆ ಹೋಗಕ್ಕೆ ಸ್ಟಾರ್ಟ್ ಆಗ್ತೈತೆ. ಸ್ಲೈಟ್ ಇನ್ಕ್ರೀಸ್ ಇನ್ ದ ಡಿಫ್ಯೂಷನ್ ಕರೆಂಟ್ ಆಗುತ್ತೆ, ಭಾಳ ಅಲ್ಲ, ಒಂದು ತಟಗ. ಅರ್ಥ ಆಯ್ತು? ಅದಕ್ಕೆ ಸ್ಟಾರ್ಟಿಂಗ್ ವೋಲ್ಟೇಜ್ ಎಕ್ಸ್ ಆಕ್ಸಿಸ್ನೊಳಗೆ ವೋಲ್ಟೇಜ್ 0 ಇದ್ದಾಗ ಕರೆಂಟು ಏನೈತೆ ನೋಡ್ರಿ 0. ನೆಕ್ಸ್ಟ್ ನಾವು 0.1 ವೋಲ್ಟ್ ಅಷ್ಟೇ ಇನ್ಕ್ರೀಸ್ ಮಾಡಿದ್ವಿ, ಅವಾಗ ಒಂದು ಚೂರು ಕರೆಂಟ್ ಇನ್ಕ್ರೀಸ್ ಆಗ್ತೈತೆ, ಡಿಫ್ಯೂಷನ್ ಕರೆಂಟ್ ಯಾಕೆ ಇನ್ಕ್ರೀಸ್ ಆಯ್ತು? ನಮ್ಮ ಬ್ಯಾರಿಯರ್ ಶ್ರಿಂಕ್ ಆಯ್ತು, ಡಿಪ್ಲೀಷನ್ ರೀಜನ್ ಕಡಿಮೆ ಆಯ್ತು. 0.7 ವೋಲ್ಟ್ ಇತ್ತು ಬ್ಯಾರಿಯರ್ ಪೊಟೆನ್ಷಿಯಲ್, ಇಟ್ ಹ್ಯಾಸ್ ಬಿಕಮ್ 0.6 ವೋಲ್ಟ್. ನೆಕ್ಸ್ಟ್ ಏನು ಮಾಡ್ರಿ, 1 more 0.1 ವೋಲ್ಟ್ ಇನ್ಕ್ರೀಸ್ ಮಾಡ್ರಿ. ಹ್ಞೂ ರೀ, ಅವಾಗ ನಾವು ಇಲ್ಲಿ ಹಿಂಗೆ ಚಿಕ್ಕಿ ಹಾಕೊಂತ ಹೋದ್ರಿ, ಇಷ್ಟಿದ್ದಾಗ ಇಷ್ಟ ಅಲ್ಲೇ, ಆಮೇಲೆ ಇಷ್ಟಿದ್ದಾಗ ಒಂಚೂರು ಮತ್ತು ಕರೆಂಟ್ ಹಿಂಗೆ ಮಾಡ್ಕೊತ ಹೋದ್ರೆ ಆ್ಯಕ್ಚುಲಿ ಹಿಂಗೆ ಸಣ್ಣ ಇಷ್ಟಿಷ್ಟು ಇಂಕ್ರೀಸ್ ಹಾಕೊಂಡು ಬರುತ್ತೆ ಕರೆಂಟ್. ಆಮೇಲೆ ನಮ್ದು ಬ್ಯಾರಿಯರ್ ಇಟ್ ಗೋಸ್ ಆನ್ ಬಿಕಮಿಂಗ್ ನ್ಯಾರೋ ಆ್ಯಂಡ್ ನ್ಯಾರೋವರ್. ಈಗ ಲೈಕ್ ಬ್ಯಾಟರಿ ಟೋಟಲ್ ಕೆಪಬಲ್ ಈಸ್ 5 ವೋಲ್ಟ್ ಪೊಟೆನ್ಷಿಯಲ್, ಅದರಾಗಿಂದ ನಾನು ಏನು ಮಾಡ್ತೀನಿ ಇಲ್ಲಿ 0.6 ತನಕ ಬಂದಿವಿ ಅಂತಿಕೋರಿ, ಇನ್ಕ್ರೀಸ್ ಮಾಡ್ಕೊತ ಬಂದಿವಿ. ಎಷ್ಟು ತನಕ? 0.6. ಇದೆಷ್ಟು? 0.7 ಇತ್ತು. 0.6 0.7 ಎರಡು ಸೇರಿ ಇದು ಸಬ್ಟ್ರಾಕ್ಟ್ ಆಗಿ 0.1 ಆಗಿ ಬ್ಯಾರಿಯರ್ ಎಕ್ಸ್ಟ್ರೀಮ್ಲಿ ಥಿನ್ ಆಗೈತಿ, ಡಿಫ್ಯೂಷನ್ ಕರೆಂಟ್ ಇನ್ಕ್ರೀಸ್ ಹಾಕುವಂತ ಹೊಂಟೈತಿ. ಈಗ ಇಷ್ಟಾಗೈತೆ ಬ್ಯಾರಿಯರ್, ಈಗ ಬ್ರೇಕ್ ಆಗಿಲ್ಲ ಕಂಪ್ಲೀಟ್ಲಿ. ಹ್ಞೂ ರೀ, ಕರೆಂಟ್ ಈಸ್ ಸ್ಲೋಲಿ ಇನ್ಕ್ರೀಸಿಂಗ್, ಆದ್ರೆ ಕಡಿಮೆ ಇರ್ತೈತಿ ಇನ್ನು. ನೀವು ಆ ಗ್ರಾಫ್ ಅಬ್ಸರ್ವ್ ಮಾಡಿದ್ರೆ ಅವ್ರು ಡ್ರಾ ಮಾಡಿದ್ದು ಹಿಂಗೆ ಮಾಡ್ಕೊಂತ ಬಂದ ಧಡಲ್ಲಂತ ಹಿಂಗೆ ಏರಿಸ್ಬಿಟ್ಟಾರ ನೋಡ್ರಿ ಒಮ್ಮೆ. ಹಿಂಗೆ ಸ್ಟಾರ್ಟಿಂಗ್ ಇಷ್ಟು ಹಿಂಗೆ ಮಾಡ್ಕೊಂತ ಬಂದು ಹಿಂಗೆ ಮಾಡಿಬಿಟ್ಟಾರ. ಯಾಕೆ? ಬೇಸರ ಆಗೈತೆ ಸರ್ ಅವ್ರಿಗೂ, ಎಷ್ಟಂತ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ, ಹಿಂಗೆ ಬರೋ ಡ್ರಾಮಾ. ಹಂಗಲ್ಲ, ಯಾವ ಪಾಯಿಂಟಿಗೆ ಅದು ಸಡನ್ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆತಲ್ಲ, ದ್ಯಾಟ್ ವಿಲ್ ಬಿ 0.7 ವೋಲ್ಟ್. ಕರೆಕ್ಟ್ ಅದರದ್ದು ಬ್ಯಾರಿಯರ್ ಎಷ್ಟಿರ್ತಲ್ಲ, ನೀವು ಬ್ಯಾಟ್ರಿನೂ ಅಷ್ಟೇ ಕೊಟ್ಬಿಟ್ರಿ ಅಂತಿಕೋರಿ. ಇಫ್ ದ ಫಾರ್ವರ್ಡ್ ಬಯಾಸ್ ಪೊಟೆನ್ಷಿಯಲ್ ಅಂತ ಕರೀತಾರೆ ಇದಕ್ಕೆ, ಬ್ಯಾಟರಿ ಪೊಟೆನ್ಷಿಯಲ್ಲಿಗೆ ಫಾರ್ವರ್ಡ್ ಬಯಾಸ್ ಮಾಡೋಕ್ಕಂತ ಯೂಸ್ ಮಾಡುವಂಥ ಪೊಟೆನ್ಷಿಯಲ್ ಅಂತ. ಸೊ ವೆನ್ ದ ಫಾರ್ವರ್ಡ್ ಬಯಾಸ್ ಪೊಟೆನ್ಷಿಯಲ್ ಬಿಕಮ್ಸ್ ಈಕ್ವಲ್ ಟು ದ barrier potential, the barrier is completely broken and the diffusion current starts increasing rapidly. rapidly ಅಂದ್ರೆ ಏನು ಅರ್ಥ? ಒಮ್ಮಿದೊಮ್ಮೆಲೆ ಕರೆಂಟ್ ಇನ್ಕ್ರೀಸ್ ಹಾಕೊಂತ ಹೋಗ್ತೈತಿ ಅಂತ. ಸೊ ಇದೇನು ಗ್ರಾಫ್ ಡ್ರಾ ಮಾಡಿದ್ರಲ್ಲ, ಇದಕ್ಕೆ ವೋಲ್ಟೇಜ್ ವರ್ಸಸ್ ಕರೆಂಟ್ ಗ್ರಾಫ್ ಅಂತಲೂ ಕರೀತಾರೆ, ಅಥವಾ ವೋಲ್ಟೇಜ್ ವರ್ಸಸ್ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಂತಲೂ ಕರೀತಾರೆ. ಕ್ಯಾರೆಕ್ಟರಿಸ್ಟಿಕ್ ಅಂತಂದ್ರೆ ಏನು ಗೊತ್ತನ, ಇದು ಡಯೋಡ್ ಟು ಡಯೋಡ್ ಚೇಂಜ್ ಹಾಕೊಂತ ಹೋಗ್ತೈತೆ. ಇದು ಈಗ ನೀವು ಒಂದು ಡಯೋಡ್ ತಯಾರು ಮಾಡಂತ ನಾನು ನಿಮ್ಗೆ ಹೇಳಿದೆ. ಹೆಂಗೆ ಸರ್ ಹೆಂಗೆ ಮಾಡ್ಬೇಕು? ಒಂದು ಪಿ ಟೈಪ್, ಒಂದು ಎನ್ ಟೈಪ್, ಅವು ಒಂದು ಚಿಟಿಕಿ ಫಾಸ್ಫರಸ್, ಒಂದು ಈ ಕಡೆ ಬೋರಾನ್ ಹಾಕಿ ಅದನ್ನು ಗ್ರೋ ಆಗಕ್ಕೆ ಬಿಡ್ತಾರೆ, PN ಜಂಕ್ಷನ್ ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಅಮೌಂಟ್ ಆಫ್ ಡೋಪಿಂಗ್ ನೀವು ಎಷ್ಟು ಹಾಕಿರಿ, ಡೋಪಂಟ್, ಆ ಇಂಪ್ಯೂರಿಟಿ ಏನು ಹಾಕ್ತಿರಲ್ಲ ಅದಕ್ಕೆ ಡೋಪಂಟ್ ಅಂತ ಕರೀತಾರೆ. ಅದು ಎಷ್ಟು ಪ್ರಮಾಣದೊಳಗೆ ನೀವು ಹಾಕಿರಿ, ಎಷ್ಟು ಸಿಲಿಕಾನ್ ಆಟಮ್ಸ್ ಅದರೊಳಗೆ ಅದಾವು, ಅದ್ರ ಸೈಜ್ ಎಷ್ಟು ಐತಿ ಅನ್ನೋದ್ರ ಮೇಲೆ ಒಂದು PN ಜಂಕ್ಷನ್ ತಯಾರಾತಲ್ಲ, ಒಂದು ಡಯೋಡ್ ತಯಾರಾತಲ್ಲ, ಆ ಡಯೋಡಿಗೆ ಗ್ರಾಫ್ ಹೆಂಗೆ ಬರ್ತದಲ್ಲ ಅದ ಎಕ್ಸಾಕ್ಟ್ ಟೈಪ್ ಗ್ರಾಫ್ ಇನ್ನೊಂದು ಡಯೋಡಿಗೆ ಬರೋಂಗಿಲ್ಲ, ಸ್ಲೈಟ್ ವೇರಿಯೇಷನ್ ಇರ್ತಾವೆ. ಹ್ಞೂ ರೀ. ಸೊ ಅದಕ್ಕೆ ವೋಲ್ಟೇಜ್ ವರ್ಸಸ್ ಕರೆಂಟ್ ಗ್ರಾಫ್ ಈಸ್ ಯುನೀಕ್ ಅಂತ ವರ್ಡ್ ಗೊತ್ತಾಗ್ತದೆ ನಿಮ್ಗೆ ಹೋಗಲಿ. ಹಾಂ, ಆ ಯುನೀಕ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಇರ್ತೈತಿ ಅಂತ ಅನ್ನೋಕ್ಕೆ VI, ಇಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಟು ಅ ಪರ್ಟಿಕ್ಯುಲರ್ ಕೈಂಡ್ ಆಫ್ ಅ ಡಯೋಡ್. ಇಟ್ ಈಸ್ ಯುನೀಕ್ ಅನ್ನೋ ವರ್ಡ್ ಬದಲಿ ಇಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಅದರದ್ದು ಕ್ಯಾರೆಕ್ಟರ್, ಅದು ಇನ್ನೊಂದಕ್ಕೆ ಅದು ಬರಂಗಿಲ್ಲ. ಹ್ಞೂ ರೀ. ಸೊ ವೋಲ್ಟೇಜ್ ವರ್ಸಸ್ ಕರೆಂಟ್ ಗ್ರಾಫ್ನೊಳಗೆ 0.7 ವೋಲ್ಟಿಗೆ ಸಡನ್ನಾಗಿ ಏನು ಹಾಕೊಂತ ಹೋಗ್ತೀರಿ, ಕರೆಂಟ್ ಇನ್ಕ್ರೀಸ್ ಹಾಕುವಂತ ಹೋಗುತ್ತೆ. ಸೊ ಇದು VI ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಾರ್ವರ್ಡ್ ಬಯಾಸ್. ಇದ್ರ ಬಗ್ಗೆ ಓದೋಣಂತ ಮತ್ತೆ. ನೆಕ್ಸ್ಟ್ ನಾ ಇಲ್ಲೇ ಇನ್ನೊಂದು ಗ್ರಾಫ್ ಡ್ರಾ ಮಾಡ್ತೀನಿ. ಇಲ್ಲಿ ನಾವು ವೋಲ್ಟೇಜನ್ನು ಯಾವ ಪ್ರಮಾಣದೊಳಗೆ ಇನ್ಕ್ರೀಸ್ ಮಾಡಿದ್ವಿ,
0.1 ವೋಲ್ಟ್ ಈಚ್. ಅಲ್ಲಿ ಗ್ರಾಫ್ ಅಂತ ನೋಡ್ರಿ, ಪ್ಯಾರಾಗ್ರಾಫ್ನೊಳಗೆ ಕೊಟ್ಟಿರ್ತಾರೆ 0.1 ವೋಲ್ಟ್ ಇನ್ಕ್ರೀಸ್ ಮಾಡಬೇಕು. The voltage is gradually increased in steps of 0.1 volt and the corresponding currents are noted. ಅವ್ರು ಕೊಟ್ಟಿದ್ದನ್ನು ಇಲ್ಲಿ ಕನ್ನಡದಾಗ ಅರ್ಥ ಮಾಡಿಸಿ ಹೇಳ್ತಿರ್ತೀನಿ ನಾನು, ಅವ ಇರ್ತಾವಲ್ಲಿ ಗೊತ್ತಾಗ್ತಿದ್ದು. ಈಗ ನೆಕ್ಸ್ಟ್ ಏನು ಮಾಡೋಣ ನಾವು ಅಂದರೆ ಹಿಂಗೆ ಮಾಡಿಬಿಡ್ತೀನಿ ಇಲ್ಲೇ ಅಂದಂಗಿದೆ. ಇದೇನಿದು ಮೇಲೆ ಎದಕ್ಕೆ ಬೇಕದ? ಹಾಂ, ಅಂದ್ರೆ ಇದು ನಮಗೆ ಸದ್ಯ ಈಗ ನೀವು ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡೇ ಇಲ್ಲ ಅಂತಿಕೋರಿ, ಇದು 0.7 ಅಂತ ತೋರಿಸ್ತಿರ್ತದೆ ಅವಾಗ. ಹ್ಞೂ ಅನ್ರಿ. ಆಮೇಲೆ ಇದ್ರಾಗ 5 ಒಳಗೆ ನೀವು ರಿಯೋಸ್ಟಾಟ್ ಅಡ್ಜಸ್ಟ್ ಮಾಡಿ ಫಸ್ಟಿಗೆ 0.1 ಅಷ್ಟು ಅಪ್ಲೈ ಮಾಡಿದ್ರಿ ಅಂದ್ರೆ ಇದು 0.7 0.1 ಮೈನಸ್ ಆಗಿ 0.6 ಅಂತ ತೋರಿಸುತ್ತೆ ಇದು ವೋಲ್ಟ್ ಮೀಟ್ರ್. ಆಮೇಲೆ ಅವಾಗ ಕರೆಂಟ್ ಇನ್ಕ್ರೀಸ್ ಹಾಕೋಂತ ಹೋಗ್ತದಲ್ಲ, ಕರೆಂಟ್ ಮೆಜರ್ ಮಾಡೋಕೆ ಒಬ್ಬರು ಯಾರು ಬೇಕಲ್ಲ, ಅದಕ್ಕೆ ಮಿಲಿ ಅಮೇಟರ್ ಯೂಸ್ ಮಾಡ್ತಾರೆ. ಅಂದರೆ ಅಮೇಟರ್ ವಿಚ್ ಮೆಷರ್ಸ್ ಕರೆಂಟ್ ಇನ್ ಮಿಲಿ ಆಂಪಿಯರ್ಸ್, ಅದಕ್ಕೆ ಮಿಲಿ ಅಮೇಟರ್ ಅಂತ ಕರೀತಾರೆ. ಹ್ಞೂ ರೀ, ಅದ್ಯಾಕೆ ಬೇಕು ಬಿಡು ಸರ್, ನಾವು ಕೈ ಹಿಡಿದು ನೋಡ್ತೀವಿ ಕರೆಂಟ್ ಎಷ್ಟೈತಿ ಅಷ್ಟೊತ್ತಂಗೆ ನಾನು ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಆ ವ್ಯಾಲ್ಯೂಸನ್ನ ರೆಕಾರ್ಡ್ ಮಾಡಿ ಇಷ್ಟು ವೋಲ್ಟೇಜಿಗೆ ಇಷ್ಟು ಕರೆಂಟ್, ಇಷ್ಟು ವೋಲ್ಟೇಜಿಗೆ ಇಷ್ಟು ಕರೆಂಟ್, ಇಷ್ಟು ವೋಲ್ಟೇಜಿಗೆ ಇಷ್ಟು ಕರೆಂಟ್ ಅಂತ ಹಂಗೆ ಚಿಕ್ಕಿ ಹಾಕೊಂತ ಹೋಗಿ ಜೋಡಿಸಿದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ವಿ ಐ ಕ್ಯಾರೆಕ್ಟರಿಸ್ಟಿಕ್. ಅದ್ರಾಗ ಮತ್ತು ಇನ್ನದಕ್ಕೆ ಫಾರ್ವರ್ಡ್ ಬಯಾಸ್ ಅಲ್ಲ, ಇದು ಅದಕ್ಕೆ ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ ಅಂತಲೂ ಕರೀತಾರೆ. ಈಗ ನೆಕ್ಸ್ಟ್ ಏನು ಕ್ಯಾರೆಕ್ಟರಿಸ್ಟಿಕ್ ಡ್ರಾ ಮಾಡ್ಬೇಕು ನಾವು? ರಿವರ್ಸ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್. ಸೊ ರಿವರ್ಸ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ನೊಳಗೆ ನಾವೇನು ಮಾಡ್ಬೋದು, ಇದರ ಡಯಾಗ್ರಾಮ್ನೊಳಗೆ ಈ ಒಂದು ಡಯೋಡರ ಹೊಳಿಸಿ ಹಿಂಗಿಡ್ರಿ, ಇಲ್ಲ ಬ್ಯಾಟ್ರಿಯರ ಹೊಳಿಸಿ ಹಿಂಗಿಡ್ರಿ, ಅದು ರಿವರ್ಸ್ ಬಯಾಸ್ ಅದು ಹಾಗೆ ಬಿಡ್ತೈತಿ. ಈಗ ಅವ್ರು ಹೆಂಗೆ ಮಾಡ್ರಿ ನೋಡ್ರಿ, ಏನು ಹೊಳಿಸ್ಯಾರ್ರಿ? ಡಯೋಡ್ ಹೊಳಿಸ್ಯಾರ. ಹಾಂ, ಸೊ ಡಯೋಡ್ ಹೊಳಿಸಿ ಇನ್ನೊಂದು ಈ ಎಮ್ ಹಿಂಗೆ ಬರ್ರಿ ಬದಲಿ ಹಿಂಗೆ ಬರ್ದಾರ ನೋಡ್ರಿ ಅವ್ರು. ಎಮ್ ಎಲ್ಲ ಒಂದ ಸರ್, ಎಮ್ಮ ಅದು ಅಲ್ಲ, ಇದು ಮೈಕ್ರೋ ಅಮೀಟರ್ ಅಥವಾ ಗ್ಯಾಲ್ವನೋಮೀಟರ್ ಅಂತ ಅನ್ಬೋದು ನಾವು. ಅದಕ್ಕೆ ಮೈಕ್ರೋ ಅಮೀಟರ್. ಎದಕ್ಕೆ ಮೈಕ್ರೋ ಅಮೀಟರ್ ಹಾಕ್ಬೇಕ್ರಿ? ಇಲ್ಲೇ ಮಿಲಿ ಅಮೀಟರ್. ಜನ ಚೇಂಜ್ ಕೇಳ್ತಾರೆ ಸರ್, ಹಂಗೆ ಸೇಮ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ಬೇಕಾ? ಒಂದು ನೋಡಿ ಸರ್, ಈಗ ಏನು ಮಾಡಿದ್ವಿ ನಾವು, ಇದು ಈ ಕಡೆ ಹಿಂಗಿತ್ತಲ್ಲ, ಅದು ಹಿಂಗೆ ಮಾಡಿದ್ವಿ, ಒಂದು ಚೇಂಜ್ ಮಾಡಿದ್ವಿ. ಮತ್ತೊಂದು ಏನು ಚೇಂಜ್ ಮಾಡಿದ್ವಿ ಸರ್, ಅದು ಎಮ್ ಇದನ್ನು ಸ್ವಲ್ಪ ಹಿಂಗೆ ಸ್ಟೈಲಿಶ್ ಬರ್ತೀವಿ, ಹಿಂಗೆ ಬರ್ತೀವಿ. ಮ್ಯೂ ಅದು ಆ್ಯಕ್ಚುಲಿ ಮೈಕ್ರೋ ಅಮೀಟರ್. ಮೈಕ್ರೋ ಅಮೀಟರ್ ಯಾಕೆ ಬೇಕಿಲ್ಲ? ನಾವು ಯಾವ ಬಯಾಸ್ ಮಾಡಾಕತ್ತೀವಿ ಈಗ? ರಿವರ್ಸ್ ಬಯಾಸ್ನಾಗ ಕರೆಂಟು ಡ್ರಿಫ್ಟ್ ಕರೆಂಟ್ ಬರ್ತೈತೆ. ಯಾವ ಕರೆಂಟ್? ವಿಚ್ ಈಸ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ನಿಂದ ಬರುವಂಥ ಡ್ರಿಫ್ಟ್ ಕರೆಂಟು ಲಾರ್ಜ್ ವ್ಯಾಲ್ಯೂ ಇರೋಂಗಿಲ್ಲ, ಸ್ಮಾಲ್ ಮೈಕ್ರೋ ಆಂಪಿಯರ್ಸ್ನಾಗ ಇರುತ್ತೆ. ವೇರಾಸ್ ಫಾರ್ವರ್ಡ್ ಬಯಾಸ್ನಾಗ ಮಾಡಿದ ಕರೆಂಟು ಇವು ಇದರಾಗಿರ್ತಾವೆ, ಮಿಲಿ ಆಂಪಿಯರ್ಸ್ನೊಳಗಿರ್ತಾವೆ. ಇಲ್ಲಿ ಕೆಳಗೂ ಕರೆಂಟ್ ತೊಗೊಂಡಾರ ನೋಡ್ರಿ, ಈ ಸೈಡು ವೋಲ್ಟೇಜ್. ಇಲ್ಲಿ ರಿವರ್ಸ್ ಬಯಾಸದ ಗ್ರಾಫ್ ಹಾಕ್ತೀವಿ ನಾವೀಗ. ಹ್ಞೂ ರೀ, ಇಲ್ಲಿ ಕರೆಂಟ್ ಮೈಕ್ರೋ ಆಂಪಿಯರ್ಸ್ನೊಳಗೆ ಇರ್ತೈತಿ. ಹ್ಞೂ ರೀ. ಸೊ ಈಗ ಇದನ್ನು ಮಾಡೋಣ ನಾವು, ಇಲ್ಲೇ ರಿವರ್ಸ್ ಬಯಾಸ್ ಮಾಡೋಣ. ಬ್ಯಾಟ್ರಿ ಹೊಳ್ಳಿಸ್ಬಿಡ್ತೀನಿ. ಸೊ ಇಲ್ಲಿ ರಿವರ್ಸ್ ಬಯಾಸ್ ಮಾಡಿದರೆ ಸ್ಟಾರ್ಟಿಂಗ್ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟುಂಟು? 0.7 ವೋಲ್ಟ್. ಆಮೇಲೆ ನಮ್ದು ಬ್ಯಾಟ್ರಿ ಕೆಳಗೆ ಏನು ರಿವರ್ಸ್ ಬಯಾಕ್ ಮಾಡೋಕ್ಕೆ ಯೂಸ್ ಮಾಡಿವಲ್ಲ, ಅದು 5 ವೋಲ್ಟ್ ಕೆಪಾಸಿಟಿ ಇರಬಾರ್ದು, ಒಂದು 100 ವೋಲ್ಟ್ ಥರ ಇರ್ಬೇಕು. ಯಾಕಂದ್ರೆ ನಿಮಗೆ ನೆನಪಿದ್ರೆ ಅಕಸ್ಮಾತ್ ನೀವು ಲಕ್ಷ ಕೊಟ್ಟಿದ್ರೆ ನಾ ಆಗಲೇ ಹೇಳಾಗ್ತದೆ, ಸಿಲಿಕಾನಿಗೆ ನಾವು ಬ್ರೇಕ್ ಡೌನ್ ತನಕ ಕರ್ಕೊಂಡು ಹೋಗೋದಿತ್ತಂದ್ರೆ ರಿವರ್ಸ್ ಬಯಾಸ್ ಮಾಡಿ ಅದ್ರಾಗ ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡ್ಕೋಂತ ನಿಯರ್ಲಿ 70 ವೋಲ್ಟ್ ರೀಚ್ ಆದ್ರೆ ಕೊಲ್ಯಾಪ್ಸ್ ಆಗಿಬಿಡ್ತೈತಿ ನಮ್ಮದು ಪಿ ಎನ್ ಜಂಕ್ಷನ್. ಇಂಟರ್ನಲ್ಲಿ ಈ ಪಿ ಟೈಪ್ ಕಡೆ ಹೋದಂಥ ಎಲೆಕ್ಟ್ರಾನ್ಸು ಮತ್ತು ಎನ್ ಟೈಪ್ ಕಡೆ ಹೋದಂಥ ಹೋಲ್ಸ್ ರಿವರ್ಸ್ ವಾಪಸ್ ಬಂದ್ಬಿಡ್ತಾವೆ, ಕೊಲ್ಯಾಪ್ಸ್ ಆಗ್ತೈತಿ, ಬರ್ನ್ ಆಗ್ತೈತಿ ಅಂತ ಹೇಳಿದ್ನಲ್ಲ. ಅದಕ್ಕೇನು ಕರಿತೀವಿ ನಾವು? ಬ್ರೇಕ್ ಡೌನ್ ಅಂತ ಕರಿತೀವಲ್ಲ. ಸೊ ಆ ಬ್ರೇಕ್ ಡೌನ್ ರೀಚ್ ಆಗ್ಬೇಕಂದ್ರೆ 70 ವೋಲ್ಟ್ನಷ್ಟು ನಮ್ದು ಬ್ಯಾಟ್ರಿ ಪೊಟೆನ್ಷಿಯಲ್ ನಾವು ರಿವರ್ಸ್ ಬಯಾಸ್ ಪೊಟೆನ್ಷಿಯಲ್ ಅಪ್ಲೈ ಮಾಡ್ಬೇಕಾಗ್ತೈತಿ. ತಡ್ರಿ ಈಗ ಹಾಗೆ ಬಿಡಿ. ಇದೆಷ್ಟೈತೆ ಕರೆಂಟ್? ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟೈತಿ? 0.7 ವೋಲ್ಟ್. ಕೆಳಗೆ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡೀನಿ, ರಿವರ್ಸ್ ಬಯಾಸ್ ಮಾಡಿ ಸ್ಟಾರ್ಟಿಂಗ್ ನಾನು ಈ ಬ್ಯಾಟ್ರಿನ 1 ವೋಲ್ಟ್ ಇಡ್ತೀನಿ. ಹ್ಞೂ ರೀ. ಇದೆಷ್ಟಾಗ್ತದೆ ಬ್ಯಾರಿಯರ್ ಪೊಟೆನ್ಷಿಯಲ್ ಅವಾಗ? 1.7 ಆಗಿ ಬ್ಯಾರಿಯರ್ ಇನ್ಕ್ರೀಸ್ ಆಗ್ತದೆ. ಹೌದ್ರಿ,
ಬ್ಯಾರಿಯರ್ ಇನ್ಕ್ರೀಸ್ ಆತಂದ್ರೆ, ಬ್ಯಾರಿಯರ್ ದೊಡ್ಡದಾದ್ರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನಾರ ಮೂವ್ ಮಾಡ್ತಾರ ಆ ಕಡೆ ಈ ಕಡೆ? ಇಲ್ಲ, ಮೈನಾರಿಟಿ ಮೂವ್ ಆಗ್ತಿರ್ತಾವ. ನಾವು ಒಂದು ಮಾತು ಹೇಳಿದ್ವಿ, ಆ ಮೈನಾರಿಟಿ ಏನು ಮೂವ್ ಆಗ್ತಿರ್ತಾವಲ್ಲ, ಆ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ನಿಂದ ಬರುವಂಥ ಕರೆಂಟದ ಹೆಸರು ಡ್ರಿಫ್ಟ್ ಕರೆಂಟು. ಆ ಡ್ರಿಫ್ಟ್ ಕರೆಂಟಿಗೆ ರಿವರ್ಸ್ ಬಯಾಸ್ನಾಗ ಒಂದು ಹೆಸರು ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಆ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಒಂದು ಫಿಕ್ಸ್ ವ್ಯಾಲ್ಯೂ ಇರ್ತದೆ, ಅದು ಇನ್ಕ್ರೀಸ್ ಆಗ್ತಿರಂಗಿಲ್ಲ ಅಂಥೇಳಿ. ತಿಳಿತನ್ರಿ ಹೇಳಿದ್ದು. ಹಾಂ, ಅದಕ್ಕೆ ನೀವು ನೆಕ್ಸ್ಟ್ ಏನು ಮಾಡಿರಿ, 1 ವೋಲ್ಟ್ ಇತ್ತು ಇಲ್ಲಿದೆ, ಹ್ಞೂ ರೀ. ಇಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಿದ್ವಿ ನಾವು ಫಾರ್ವರ್ಡ್ ಬಯಾಸ್ನೊಳಗೆ ಇನ್ ಸ್ಟೆಪ್ಸ್ ಆಫ್ 0.1. ಸರ್ ಹಿಂಗೆ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ನಾಗ 1 ವೋಲ್ಟ್ ಇನ್ಕ್ರೀಸ್ ಮಾಡೋಣ ಸರ್. ನೀವು 0 ಇದ್ದು 1 ವೋಲ್ಟ್ ಮಾಡಿಬಿಟ್ರಿ ಅಂತೀವಿ ಫಾರ್ವರ್ಡ್ ಬಯಾಸ್ನಾಗ. ಯು ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ 0.7 ವೋಲ್ಟ್. 0.7 ವೋಲ್ಟ್ ನಮಗೆ ಬೇಕದು ಯಾವ ಪೊಟೆನ್ಷಿಯಲಿಗೆ ಕರೆಂಟ್ ಧಡಲ್ ಇನ್ಕ್ರೀಸ್ ಹಾಕೊಂತ ಹೋತಲ್ಲ. ಇದನ್ನು ನಾ ಒಂದು ಮಾತು ಹೇಳ್ತೀನಿ, ಇದನ್ನ ಹಂಗೆ ಕೇಳ್ರಿ. ಈ ಸರ್ತಿ ಅವು ಇನ್ನೂ ಇದ್ರ ಬಗ್ಗೆ ಏನು ಇದು ಮಾಡಿಲ್ಲ, ಏನು ಹಂಗೇನ್ರ ಇದನ್ನು ಮಾಡಿದ್ರೆ ನಿಮ್ಗೇನ್ರ ಹೇಳ್ಯಾರನ ಏನೋ ಫಿಸಿಕ್ಸ್ ಲ್ಯಾಬ್ ಬಗ್ಗೆ ಏನು ಹೇಳ್ಯಾರ? ಲ್ಯಾಬ್ ಏನ್ರಿ? ಓಕೆ, ಅದು ನೋಡಂತವ್ರು ಕಡಿಕೆ ಏನು ಆಗ್ತೈತಿ ಗೊತ್ತಿಲ್ಲ. ಅವು ಲ್ಯಾಬ್ನೊಳಗೆ ಜನರಲಿ ಪ್ರತಿ ವರ್ಷ ಒಂದು ಎಕ್ಸ್ಪೆರಿಮೆಂಟ್ ಇರ್ತೈತೆ ಸೆಮಿಕಂಡಕ್ಟರ್ ಡಯೋಡ್ ಮೇಲೆ. ನಿಮಗೆ ಡಯೋಡ್ ಕೊಟ್ಟು ಇವು ವೋಲ್ಟ್ ಮೀಟರು ಅಮೀಟರು ಎಲ್ಲ ಕೊಟ್ಟು ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹಚ್ತಾರೆ. ನಾ ಏನು ಮಾತಾಡಕತ್ತಿಲ್ಲ. ಅವಾಗ ಅದು ನೀವು ಗ್ರಾಫ್ ಹಾಕ್ಬೇಕು ಪರ್ಟಿಕ್ಯುಲರ್ಲಿ ಈ ಪೊಟೆನ್ಷಿಯಲಿ. ಹಾಂ, ಈಗ ಇನ್ಕ್ರೀಸ್ ಆಗಿ ಹೋಗ್ತೀವಿ, ಸಡನ್ನ ಕರೆಂಟ್ ಇನ್ಕ್ರೀಸ್ ಆತ ನೋಡಿ, ಅದು ವ್ಯಾಲ್ಯೂ ಬರ್ಕೋ ಅಂಥೇಳಿ ಈ ಗ್ರಾಫ್ ನೀವು ಹಾಕ್ಬೇಕಾಗ್ತೈತೆ. ಈ ಸರ್ತಿದು ಗೊತ್ತಿಲ್ಲ ನನಗೆ, ಪ್ರತಿ ವರ್ಷ ಅಂತೂ ಅದು ಇರುತ್ತೆ ಒನ್ರಿಪ್ಪ. ಹಾಂ, ಸೊ ಇಲ್ಲಿ ನಾವು 0.1 ಇನ್ಕ್ರೀಸ್ ಮಾಡ್ತೀವಿ. ರಿವರ್ಸ್ ಬಯಾಸ್ನಾಗ ನಮಗೆ ನಮ್ಮ PN ಜಂಕ್ಷನ್ ಇದ್ರ ತನಕ ತೊಗೊಂಡು ಹೋಗೋದೈತಿ, ಎಲ್ಲೇ ಬೆಂಕದ ಗಡ್ಡೆ ತನಕ. ಇಲ್ರಿ, ಏನಂತಾರೆ ಅದಕ್ಕೆ? ಬ್ರೇಕ್ ಡೌನ್ ತನ. ಸೊ ಬ್ರೇಕ್ ಡೌನ್ ಆಗ್ತೈತಿ 70 ವೋಲ್ಟಿಗೆ. ಅಂದರೆ 70 ವೋಲ್ಟ್ ರೀಚ್ ಆದ್ಮೇಲೆ ಬ್ರೇಕ್ ಡೌನ್ ಆಗ್ತೈತಿ. ಅಂದರೆ ಕೆನ್ ಐ ಇನ್ಕ್ರೀಸ್ ವೋಲ್ಟೇಜ್ ಇನ್ ಕೇಸ್ ಆಫ್ ರಿವರ್ಸ್ ಬಯಾಸ್? ನಾನು ಹಿಂಗೆ 0.1 ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ಹುಚ್ಚಂತಾರಿಲ್ಲ ಅದಕ್ಕೆ. ಮಕ್ಕಳ ಬಿಡೋದ ಅಲ್ಲೇ ಲ್ಯಾಬ್ನಾಗ, ಫಿಸಿಕ್ಸ್ ಲ್ಯಾಬ್ನಾಗ 0.1 ಎಷ್ಟೊತ್ತಲಿಕ್ಕೆ ಏನು ಕರೆಂಟ್ ಚೇಂಜೇ ಇಲ್ಲ, ಹೌದಾ? 0.1 ಇನ್ಕ್ರೀಸ್ ಮಾಡಿ ಮತ್ತೆ ಈಗ ಏನಿಲ್ಲಪ್ಪ 1 ವೋಲ್ಟ್ ಇನ್ಕ್ರೀಸ್ ಮಾಡ್ಕೊಂತ ಹೋಗ ಅಂತಂದು ಅವ್ರು ಅಂತಾರೆ. ನಿಮ್ಮ ಫ್ರೆಂಡ್ ಇಲ್ಲ. ಈಗ ನೋಡಿ ಫಾರ್ವರ್ಡ್ ಬಯಾಸ್ನಾಗ ಏನು ಮಾಡಿ ನಾವು 0.1 ಸೇಮ್ ಥಿಂಗ್ ಮಾಡ್ತೀನಿ. ನಾನು ಈ ಕಡೆನೂ ಈಗ ಮಕ್ಕೊಂಡಿರ್ಬೇಕಾರೆ ಎಬಸ್ತೀನಿ. ಹಿಂಗೆ ಮಾಡ್ಕೊಂತ ಹೋಗಿ 700 ಟೈಮ್ಸ್ ನೀವು ಚೇಂಜಸ್ ಮಾಡ್ಬೇಕಾಗ್ತದೆ ಈಗ ಅದು ಟು ರೀಚ್ 70 ವೋಲ್ಟ್. ಸೊ ಅದಕ್ಕೆ ಏನು ಮಾಡ್ತಾರೆ, ರಿವರ್ಸ್ ಬಯಾಸ್ನೊಳಗೆ ಇನ್ ದ ಸ್ಟೆಪ್ಸ್ ಆಫ್ 1 ವೋಲ್ಟ್. ಆ್ಯಕ್ಚುಲಿ ಸ್ವಲ್ಪ ಉಡಾಳಿದವ್ರು ಏನು ಮಾಡ್ತಾರೆ, ಇನ್ ಸ್ಟೆಪ್ಸ್ ಆಫ್ 10 ವೋಲ್ಟ್ ಮಾಡ್ಬಿಡ್ತಾರೆ. ದಡಲ್ ಅಂತ ಬಂದು ಸರ್ ನಮಗದು ಗೊತ್ತೇ ಇರ್ತೈತಲ್ಲ 70 ಅಂಥೇಳಿ. ಒಂದು ಕೆಲಸ ಮಾಡ್ಬೇಕು ಸರ್, 0 ಇಡ್ಬೇಕು ಸರ್ ಫಸ್ಟಿಗೆ, ನೆಕ್ಸ್ಟ್ 60 ಇಟ್ಟು ಒಂದ್ಸಲ ತೋರಿಸ್ಬೇಕು ನಡಕ, ಆಮೇಲೆ ಸೀದಾ 70. ಸೊ ಅಲ್ಲಿ ನೀವು ಗ್ರಾಫ್ ಅಬ್ಸರ್ವ್ ಮಾಡಿದರೆ, ಈ ರಿವರ್ಸ್ ಬಯಾಸದವ್ರು ಗ್ರಾಫ್ ಹೆಂಗೆ ಡ್ರಾ ಮಾಡ್ಯಾರ ಅಬ್ಸರ್ವ್ ಮಾಡಿದರೆ, 1 ವೋಲ್ಟ್ ಇನ್ಕ್ರೀಸ್ ಮಾಡ್ಕೊಂತ ಹೊಂಟಾಗ ಈ ಕೆಳಗೆ Y ಆಕ್ಸಿಸ್ನಾಗ ಏನು ತೊಗೊಂಡಿರಿ ನಾವು? ಕರೆಂಟ್. ರಿವರ್ಸ್ ಬಯಾಸ್ನಾಗಿನ ಕರೆಂಟ್. ಈ ರಿವರ್ಸ್ ಬಯಾಸ್ನಾಗಿನ ಕರೆಂಟು ಡ್ರಿಫ್ಟ್ ಕರೆಂಟ್ ಇರ್ತೈತಿ. ಅದು 5 ಮೈಕ್ರೋ ಆಂಪಿಯರ್ ಫಾರ್ ಎಕ್ಸಾಂಪಲ್. ವ್ಯಾಲ್ಯೂ ಚೇಂಜೇ ಆಗ್ತಿರಂಗಿಲ್ಲ ಅದು. ಅದಕ್ಕೆ ವೋಲ್ಟೇಜ್ ಹಿಂಗೆ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಿರ್ತೀವಿ, ಬಟ್ ಕರೆಂಟ್ ಇನ್ಕ್ರೀಸ್ ಆಗ್ತಿರಂಗಿಲ್ಲ. ಒಂದು ಹಿಂಗೆ ಸ್ಟ್ರೇಟ್ ಬರ್ಬೇಕು, ಅದು ಇನ್ನೂ ಪರ್ಫೆಕ್ಟ್ ಸ್ಟ್ರೇಟು ಅಲ್ಲ, ಸ್ವಲ್ಪ ಹಿಂಗೆ ಹಾಕುವಂತ ಬಂದು ಹಿಂಗೆ ಒಮ್ಮಿದಮ್ಕ್ಲಿ ಹಿಂಗೆ ಕೆಳಗೆ ತೊಗೊಂಡಾರ ನೋಡ್ರಿ. ಈಗ ಇದು ಶೇಪ್ ಬೇರೆ ಟೈಪ್ ಐತೆ. ಇದು 0.7ಗೆ ಇನ್ಕ್ರೀಸ್ ಆಗಿಬಿಟ್ಟೈತೆ. ಇದು 70 ವೋಲ್ಟಿಗೆ, ಇಲ್ಲೇ 70 ವೋಲ್ಟ್ ರೀಚ್ ಆದಾಗ ಬ್ರೇಕ್ ಡೌನ್ ಆಗಿ ಧಡಲ್ ಅಂತ ಹೇಳಿ ಕರೆಂಟ್ ಇದು ಹಾಕೊಂತ ಹೋಗ್ತೈತೆ. ಅರ್ಥ ಆಗ್ತಿದೆ? ಸೊ ಇದು ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಕರಿತೀವಿ, ಇದಕ್ಕೆ ರಿವರ್ಸ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಕರಿತೀವಿ. ಈ ಒಂದು ಕೆಲಸ ಮಾಡೋಣ, ಈ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಇವ್ರು ಏನು ಕೊಟ್ಟಾರ ಅಂಥೇಳಿ ಒಂದು ಸರ್ತಿ ಓದೋಣಂತ್ರಿ. ಅದಕ್ಕಿಂತ ಮ್ಯಾಲೊಂದು ಪ್ಯಾರಾಗ್ರಾಫ್ ಐತಿ, ಅದ್ರಾಗ ಮತ್ತು ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಬಗ್ಗೆನ ಒಂದು ಸ್ವಲ್ಪ ಮಾಹಿತಿ ಅದಾವೆ. ಅದನ್ನು ನೀವು ಓದ್ಕೊಂಡು ಬಂದು ಏನಾರ ಡೌಟ್ ಇದ್ರೆ ನಾಳೆ ಕೇಳ್ಬೇಕು. ಸಿಂಪಲ್ ಐತದ ಫಸ್ಟ್ ಪ್ಯಾರಾಗ್ರಾಫ್. ನಾ ಎಲ್ಲಿಂದ ಓದ್ತೀನಿ ಈಗಂದ್ರೆ ಫಾರ್ವರ್ಡ್ ಬಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಿಗ್ತಾ. ದ ಫಿಗರ್ 14.17 shows a PN junction under forward bias.
the positive terminal of the battery is connected to the P side and the negative terminal is connected to the N side of the diode. ಇಷ್ಟು ಗೊತ್ತಾಗ್ತೈತಿ. ಆ ರಿಯೋಸ್ಟಾಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಸರ್ಕಿಟ್. ಅದರಿಂದ ಏನು ಮಾಡಬಹುದು ನಾವು ಅಂದ್ರೆ ಟು ವೇರಿ ಪೊಟೆನ್ಷಿಯಲ್ ಅಪ್ಲೈಡ್ ಅಕ್ರಾಸ್ ದ ಡಯೋಡ್. ಅಂದ್ರೆ ಈ ಬ್ಯಾಟರಿದು 5 ವೋಲ್ಟ್ನೊಳಗೆ ಅಂದ್ರೆ ಫಾರ್ವರ್ಡ್ ಬಯಾಸ್ ಇದ್ರೆ ಬ್ಯಾಟರಿದು 5 ವೋಲ್ಟ್ನೊಳಗೆ ನಮ್ಮ ಪಿ ಎನ್ ಜಂಕ್ಷನ್ಗೆ ಎಷ್ಟು ಸಿಗಬೇಕು ಅನ್ನೋದನ್ನ ಈ ರಿಯೋಸ್ಟಾಟ್ನಿಂದ ಕಂಟ್ರೋಲ್ ಮಾಡಬಹುದು. ಮುಂದೆ since the current flows easily through a forward biased diode, a resistance R is included in the circuit so as to limit the current ಅಂತ. ಅದೇನು ಅಂಥ ಪರಿ ದೊಡ್ಡ ಕರೆಂಟ್ ಅಂತ ಏನು ಬರಂಗಿಲ್ಲದೆ ಅವ್ರೇನು ಹೇಳಕತ್ತಾರೆ ಗೊತ್ತನ, ಇಲ್ಲೊಂದು ರೆಸಿಸ್ಟೆನ್ಸ್ ಹಾಕ್ಯಾರ ನೋಡ್ರಿ ಇಲ್ಲಿ. ಹಿಂಗೆ ಸಿಂಬಲ್ ಅಂದ್ರೆ ಏನು ಒಂದೇ ಮಾತಿದೆ ರೆಸಿಸ್ಟೆನ್ಸ್. ಇವು ಎಲ್ಲಿರ್ತಾವಲ್ಲ ಅಲ್ಲಿ ಕರೆಂಟ್ ವ್ಯಾಲ್ಯೂ ಅದು ಕಡಿಮೆ ಮಾಡ್ತೈತಿ. ರೆಸಿಸ್ಟೆನ್ಸ್ ಅಪೋಸ್ ಮಾಡುತ್ತೆ ಕರೆಂಟನ್ನು. ಕರೆಂಟ್ ಒಮ್ಮಿಂದೊಮ್ಮಿಗೆ ಭಾಳ ಆಗಬಾರ್ದಂತ ಕಂಟ್ರೋಲ್ ಮಾಡೋಕೆ ಹಾಕ್ತಾರಂತ ಇದನ್ನು. ಇದು ಅಂಥ ಪರಿ ಅವಶ್ಯಕತೆ ಅಂತೇನಿಲ್ಲ. ಮುಂದೆ ಆರ್ ಈಸ್ ಕಾಲ್ಡ್, ಇಟ್ ಈಸ್ ಕಾಲ್ಡ್, ಅದಕ್ಕೇನು ಕರೀತಾರೆ ಲಿಮಿಟಿಂಗ್ ರೆಸಿಸ್ಟೆನ್ಸ್. ದಿಸ್ ರೆಸಿಸ್ಟೆನ್ಸ್ ಪ್ರಿವೆಂಟ್ಸ್ ಪರ್ಮನೆಂಟ್ ಡ್ಯಾಮೇಜ್ ಟು ದ ಡಯೋಡ್ ಡ್ಯೂ ಟು ಎಕ್ಸೆಸಿವ್ ಫ್ಲೋ ಆಫ್ ಕರೆಂಟ್ ಥ್ರೂ ದ ಡಯೋಡ್. ಒಮ್ಮಿಂದೊಮ್ಮಕ್ಲೆ ಫಾರ್ವರ್ಡ್ ಬಯಾಸ್ನಾಗ ಯಾವ ಬಯಾಸ್ ರೀ ಒಂದೇ ಮಾತು ನಾವು ಕಲಿಯಾಗ್ತದ ಫಾರ್ವರ್ಡ್ ಬಯಾಸ್. ಈಗ ಫಾರ್ವರ್ಡ್ ಬಯಾಸ್ನಾಗ ಒಮ್ಮಿಂದೊಮ್ಮಕ್ಲೆ ಕರೆಂಟ್ ಜಾಸ್ತಿ ಆಗಿ ಸುಟ್ಟು ಹೋಗಬಾರ್ದು ಅದು ಕರೆಂಟ್ ಯಾವುದು ಡಯೋಡು ಅಂತ ಹೇಳಿ ಈ ರೆಸಿಸ್ಟೆನ್ಸ್ ಹಾಕಿರ್ತೀವಿ. ಇದರಿಂದ ಸಡನ್ ಇನ್ಕ್ರೀಸ್ ಇನ್ ಕರೆಂಟ್ ಆಗ್ಲಾರ್ದಂಗೆ ನೋಡ್ಕೋಬಹುದು ಅಂತ ಒಂದು ಮಾತು ಹೇಳ್ತಾರೆ ಅವರು. ಇದ್ರ ಮುಂದೆ ನಮ್ಗೆ ಇಂಪಾರ್ಟೆಂಟ್, ದ ವೋಲ್ಟೇಜ್ ಈಸ್ ಗ್ರಾಜುವಲಿ ಇನ್ಕ್ರೀಸ್ಡ್ ಇನ್ ಸ್ಟೆಪ್ಸ್ ಆಫ್ 0.1 ವೋಲ್ಟ್ ಆ್ಯಂಡ್ ದ ಕರೆಸ್ಪಾಂಡಿಂಗ್ ಕರೆಂಟ್ಸ್ ಆರ್ ನೋಟೆಡ್. ಅ ಗ್ರಾಫ್ ಆಫ್ ಕರೆಂಟ್ ಅಲಾಂಗ್ y axis against voltage along x axis is plotted as shown. ಮುಂದಿನ ಪೇಜನ್ ಆಗೈತಿ, ಬೇಕಾರೆ ನೋಡ್ಕೋರಿ ಅಂತಾರೆ ಅವರು. ಮುಂದೆ ಫ್ರಾಮ್ ದ ಗ್ರಾಫ್ ವಿ ಫೈಂಡ್ ದ್ಯಾಟ್ ದ ಡಯೋಡ್ ಕರೆಂಟ್ ಈಸ್ ವೆರಿ ಸ್ಮಾಲ್ ಇನಿಷಿಯಲಿ. ಈ ಸ್ಟಾರ್ಟಿಂಗ್ ಈ ರೀಜನ್ನೊಳಗೆ ವೋಲ್ಟೇಜ್ 0.1 ವೋಲ್ಟ್ ಇದ್ದಾಗ, 0.2 ಇದ್ದಾಗ, 0.3 ಇದ್ದಾಗ ಕರೆಂಟ್ ಬಹಳ ಕಡಿಮೆ ಇದೆ ಗಮನಿಸಿ ಅಂತಾರೆ. ಆಮೇಲೆ 0.7 ಆದ ತಕ್ಷಣ ಒಮ್ಮಿಂದೊಮ್ಮಿಗೆ ಇನ್ಕ್ರೀಸ್ ಆಗ್ತದೆ. ಓಕೆ, ನೆಕ್ಸ್ಟ್, ದ ಡಯೋಡ್ ಡಸ್ ನಾಟ್ ಕಂಡಕ್ಟ್ ವೆಲ್ until the external voltage ನಾವೇನು ಅಪ್ಲೈ ಮಾಡಿರ್ತೀವಲ್ಲ ಬ್ಯಾಟ್ರಿದು, the external voltage, until the external voltage exceeds the barrier potential. ಬ್ಯಾರಿಯರ್ ಪೊಟೆನ್ಷಿಯಲ್ ಅನ್ನೋದು ದಾಟಬೇಕು ಅಥವಾ ಈಕ್ವಲರ ಆಗಬೇಕು. ಹ್ಞೂ ರೀ. ಇನ್ ದ ಕೇಸ್ ಆಫ್ ಸಿಲಿಕಾನ್ ಡಯೋಡ್ ಕರೆಂಟ್ ಇನ್ಕ್ರೀಸಸ್ ನಿಯರ್ಲಿ ಲೀನಿಯರ್. ಅಂದ್ರೆ ಒಮ್ಮಿಂದೊಮ್ಮಿಗೆ ಕರೆಂಟ್ ಲೀನಿಯರ್ ಆಗ್ತೈತಿ. ಯಾವಾಗ ಅಂದ್ರೆ ಸ್ಟ್ರೇಟ್ ಒಮ್ಮಿದೊಮ್ಮಿಗೆ ಇಂಟು ಹಾಕೊಂತ ಹೊಂಟ್ಬಿಡ್ತೈತಿ. ಯಾವಾಗ ಅಂದ್ರೆ ಆಸ್ ದ ವೋಲ್ಟೇಜ್ ರೀಚಸ್ ಅಬೌಟ್ 0.7 ವೋಲ್ಟ್. ಅಬೌವ್ 0.7 ವೋಲ್ಟ್ ಇವನ್ a small increase in voltage produces a sharp increase in the current. The voltage at which the current starts to increase rapidly is called knee voltage. Sir, ನಾ ವೋಲ್ಟೇಜ್ ಅಂತೀನಿ. ಅವ್ರು ಯಾಕೆ ನೀ ವೋಲ್ಟೇಜ್ ಅಂತಾರಂದ್ರೆ, ಇದು ಇಲ್ಲಿ ಶೇಪ್ ನೋಡಿದ್ರೆ ನಾವು ಹಿಂಗೆ ನಿಂತ್ರ ಇದು ಮಂಡಿ ನೀ, ಹಾಂ ಹಿಂಗೆ ನಿಂತ್ರ ಇದು ನೀದು ಶೇಪ್ ಆಗ್ತೈತೆ ಅಂತ ಹೇಳಿ ಹಿಂಗೆ ಬಂದು ಹಿಂಗೆ ಜೋಕಲ್ಲಿದೆ ಹಾಳಾಗಿ ಬರಲಿ. ಮಾಸ್ತರ್ ಜೋಕ್ ಮಾಡ್ತೈತಾನ ಸರ್, ಜೋಕ್ ಇರ್ಬೇಕು, ಇದು ಸೀರಿಯಸ್. ಅದಕ್ಕೆ ನೀ ವೋಲ್ಟೇಜ್ ಅಂತ ಕರೀತಾರೆ. ಅರ್ಥ ಆತ್ರಿ ಅದು? ಸೊ ನಾನು ಇದನ್ನು ಹೇಳ್ರಿ ಫಸ್ಟಿಗೆ. ಇದು ಆ್ಯಕ್ಚುಲಿ ರಿವರ್ಸ್ ಬಯಾಸ್ ಡಯಾಗ್ರಾಮ್ ಇದೆ. ಇದು ಫಾರ್ವರ್ಡ್ ಬಯಾಸ್ದಾಗ ಇದು ಹಿಂಗಿತ್ತಲ್ಲ, ಆ ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತು ಅದು ಗ್ರಾಫ್ನೊಳಗೆ ಏನಾಯಿತು ಅಂತ ಅರ್ಥ ಆಯ್ತಾ? ನೆಕ್ಸ್ಟ್, reverse bias characteristics. The figure 14.18 shows PN junction under reverse bias. Positive terminal of the battery is connected to N side, negative is connected. ಗೊತ್ತಾಗ್ತಿದೆಲ್ಲ. Rheostat is included, ಅದೆಲ್ಲ ಸೇಮ್. Microammeter is included in the circuit. ಇದು ಗೊತ್ತಾಗ್ತಿದ್ದಲ್ಲಿ. ಅದರಾಗ ಏನಂತ ಇದರ ಸ್ವಲ್ಪ ಏನು ಚೇಂಜಸ್ ಇರ್ತಾವೆ ಅದನ್ನು ಹೇಳಾರ. ಮುಂದೆ ದ ವೋಲ್ಟೇಜ್ ಈಸ್ ವೇರಿಡ್ ಇನ್ ಸೂಟಬಲ್ ಸ್ಟೆಪ್ಸ್ ಅಂದ್ಬಿಟ್ರೆ ಅವರು. ಫಾರ್ವರ್ಡ್ ಬಯಾಸ್ನಾಗ 0.1 ಇನ್ಕ್ರೀಸ್ ಮಾಡಿರಿ ಅಂತಾರೆ. ರಿವರ್ಸ್ ಬಯಾಸ್ನಾಗ ಸೂಟಬಲ್ ನೋಡ್ಕೋರಿ ನೀವ ಅಂತ ಹೇಳಿ ಅದು ಹೇಳಿದಲ್ಲ. ನಿಮಗೆ ಬಿಟ್ಟಿದ್ದು 10 ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿರೋ, 0.1 ಇನ್ಕ್ರೀಸ್ ಮಾಡ್ತಿರೋ, 0.01 ಇನ್ಕ್ರೀಸ್ ಮಾಡ್ತಿರೋ. ಅಂದ್ರೆ ಲಾಕ್ಡೌನ್ ಟೈಮ್ನಾಗ ಮನ್ಯಾಗ ಕುಂತಾಗ ಮತ್ತು ಬೇರೆ ಏನು ಕೆಲಸ ಇಲ್ಲ ಅಂದಾಗ ಹಂಗೆ ಮಾಡ್ಬೋದು. ಬೇಕಾದ್ರೆ 0.01 ಇನ್ಕ್ರೀಸ್ ಮಾಡ್ಕೋ. ಜಗ್ಗಿ ಕೆಲಸ ಇದೆ ಸರ್ ನಮ್ಗೆ, ನೀವು ಹಂಗೆ ಅಂತೀರಿ. ಓಕೆ, ನೆಕ್ಸ್ಟ್, ಅ ಗ್ರಾಫ್ ಆಫ್ ಕರೆಂಟ್
which is along y-axis and voltage along x-axis is plotted as shown. The current almost remains constant for all voltages less than breakdown voltage. ನೋಡ್ರಿ ಇಲ್ಲೇ ನಿಯರ್ಲಿ 70 ವೋಲ್ಟ್. ದಿಸ್ ಈಸ್ ಬ್ರೇಕ್ಡೌನ್ ವೋಲ್ಟೇಜ್ ಇನ್ ಕೇಸ್ ಆಫ್ ಸಿಲಿಕಾನ್ ಅಂತ ಅನ್ಕೊಂಡ್ರೆ 70 ವೋಲ್ಟಿನ ಪೊಟೆನ್ಷಿಯಲ್ಕಿನ್ನ ಕಡಿಮೆ ಪೊಟೆನ್ಷಿಯಲ್ಗೆ ಕರೆಂಟು ಹಿಂಗೆ ಇನ್ಕ್ರೀಸ್ ಹಾಕೊಂತ ಹೋಗೇ ಇಲ್ಲ. ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಐತಿ ಕರೆಂಟ್ ಈ ರೀಜನ್ ಒಳಗೆ. ಆಮೇಲೆ ಒಂದು ಸರ್ತಿ ಬ್ರೇಕ್ ಡೌನ್ ಆಯ್ತು, ಸಡನ್ ಆಗಿ ಕರೆಂಟ್ ಇನ್ಕ್ರೀಸ್ ಆಗ್ತೈತಿ. ಅಟ್ ದ ಬ್ರೇಕ್ ಡೌನ್ the current increases rapidly even for a small increase in voltage. ಇದು VI characteristics of PN junction ಅಂತ ಟಾಪಿಕ್ ಕರೀತಾರೆ. ಸಮ್ಟೈಮ್ಸ್ ಎಕ್ಸಾಮ್ನೊಳಗೆ VI characteristics of PN junction ಅಂತ ಕೇಳಿಬಿಟ್ರೆ ಅಂದ್ರೆ ನೀವು ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಎರಡೂ ಎಕ್ಸ್ಪ್ಲೇನ್ ಮಾಡ್ಬೇಕು. ಒಮ್ಮೊಮ್ಮೆ VI characteristics of ಫಾರ್ವರ್ಡ್ ಬಯಾಸ್ ಅಥವಾ VI characteristics of ರಿವರ್ಸ್ ಬಯಾಸ್ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ. ಹ್ಞೂ ರೀ, ಅಂದ್ರೆ ಈ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ಬೇಕು, ಎರಡೂ ಗ್ರಾಫ್ ಹಾಕ್ಬೇಕು, ಎರಡೂ ಕೇಳಿದ್ರೆ ಅಥವಾ ಕರೆಸ್ಪಾಂಡಿಂಗ್ ನೀವು ಒಂದು ಹಾಕಿದ್ರೆ ನಡೀತದೆ. ಅದ್ರ ಜೋಡಿ ಎಕ್ಸ್ಪ್ಲೇನ್ ಮಾಡ್ಬೇಕಿದೆ ಒಂದು ಇಲ್ಲಿ ಪ್ಯಾರಾಗ್ರಾಫ್ ಏನೇನು ಕನೆಕ್ಷನ್ ಹೆಂಗೆ ಮಾಡಿರ್ತಾರೆ ಗೊತ್ತಾಗ್ತಿಲ್ರಿ ಈಗ. ಸೊ ನೆಕ್ಸ್ಟ್ ನಾವು ಆ್ಯಕ್ಚುಲಿ ಪೇಜ್ ನಂಬರ್ 98, PN ಜಂಕ್ಷನ್ ಡಯೋಡ್ ಆಸ್ ಅ ರೆಕ್ಟಿಫೈಯರ್. ಐಡಿಯಲ್ ಡಯೋಡ್ ಬಗ್ಗೆ ಬೇಕಾದ್ರೆ ಒಂದು ಮಾತು ಹಂಗೆ ಹೇಳ್ತೀನಿ ನಾನು, ನೋಡೋಣಂತ್ರಿ. ಅವು ರಿಮಾರ್ಕ್ಸ್ನೊಳಗೆ ಬರ್ತಾವೋ, ಅದು ನಡೀತಿತ್ತು ಹೇಳಿಲ್ಲ ಅಂದರೆ. ಯಾಕಂದರೆ ಝೀನೋ ಡಯೋಡ್ ಬಗ್ಗೆ ಅವಲಾಂಚ್ ಬಗ್ಗೆ ಇಲ್ಲ ಅಂದಾಗ ಸುಮ್ಮ ಅದ್ರ ಬಗ್ಗೆ ಮಾತ್ರ ಕೊಡೋದು ಅವಶ್ಯಕತೆ ಇಲ್ಲ. ಸೊ ರೆಕ್ಟಿಫೈಯರ್ನಿಂದ ಕಂಟಿನ್ಯೂ ಮಾಡೋದು ನಾವು ನೆಕ್ಸ್ಟ್ ಕ್ಲಾಸ್ನೊಳಗೆ ವಿಲ್ ಟ್ರೈ ಟು ಫಿನಿಶ್ ಅಪ್ ವಿತ್ ಬೋತ್ ಹಾಫ್ ವೇವ್ ರೆಕ್ಟಿಫೈಯರ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈಯರ್. ಸೊ ಇದು ಏನೇನು ಟಾಪಿಕ್ ಉಳಿದಾಗ ಗೊತ್ತಾನೆ ಇದ್ರಾಗ ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್. ಇದಾದಮೇಲೆ ಸ್ಪೆಷಲ್ ಪರ್ಪಸ್ ಡಯೋಡ್ಸ್ ಅಂತ ಬರ್ತಾವೆ. LED, ಫೋಟೋ ಡಯೋಡ್ ಅಂತ ಬರ್ತಾವೆ. LED TV, LED ಬಲ್ಪ್ ಅಂತ ಸಿಗ್ತಾವಲ್ಲ ಬಲ್ಪ್, ಅವು ಆ LED ಹೆಂಗೆ ವರ್ಕ್ ಆಗ್ತೈತಿ ಅಂತ ಕಲಿತೀವಿ. ಅವೊಂದು 3 ಬರ್ತಾವೆ ಸ್ಪೆಷಲ್ ಪರ್ಪಸ್ ಡಯೋಡ್. ಅದಾದಮೇಲೆ ಗೇಟ್ಸ್ ಅಂತ ಒಂದು ಲಾಸ್ಟ್ ಟಾಪಿಕ್, ಅದಾದಮೇಲೆ ಚಾಪ್ಟರ್ ಮುಗಿತು.